ಎಲ್ಲ ಶ್ರೀಮಂತ ಕುಟುಂಬದಲ್ಲ ಎಲ್ಲ ಎಸಿ ರೂಮ್ ಅಲ್ಲಿ ಏನಮ್ಮ ಫ್ಯಾನ್ ಕೆಳಗೆ ಅವನಿಯಂತ್ರಿತ ಕೊಠಡಿಯಲ್ಲಿ ಕೂರ್ತಾರೆ. ನೀವೇನಮ್ಮ ಇದೇ ನಿಮ್ಗೆ ಎಸಿ, ಈ ಬಿಸಿಲೇ ನಿಮ್ಗೆ ಎಸಿ ಹೌದಾನೆ ಏನಮ್ಮ. ಅವರೆಲ್ಲ ಬಾಟ್ಲಿ ನೀರು ಕುಡಿತಾರೆ, ಫಿಲ್ಟರ್ ನೀರು ಕುಡಿತಾರೆ. ನೀವು ಇದೇ ಒಂಡೆ ನೀರು ತಾಯಿ. ನಾವ್ ಇಲ್ಲಿರೋರು, ನಾನು ಒಬ್ಬನೇ ಅಲ್ಲ, ಇಲ್ಲಿರೋ ಅಷ್ಟು ನಾವು ತಾಯಿ ದನ ಕಾಯುವಾಗ ಸದ್ಯ ದನ ಕಾಯ್ತೀವಿ. ನಮ್ಗೇನ್ ಸಂಕೋಚಿಲ್ಲ, ಎಮ್ಮೆ ಕಾಯ್ತೀವಿ. ನಮ್ಮಮ್ಮ ಎಮ್ಮೆ 50 ಎಮ್ಮೆ ಕಟ್ಟಿದ್ಲು. ಅವಾಗ ಹಾಲು ನಿಂತಾ ಇದ್ವಿ, ಬೆಣ್ಣೆ ಮೊಸರು ಕಡಿತಾ ಇದ್ವಿ ತಾಯಿ. ಅವತ್ತು ಎಮ್ಮೆ ಕಾಯಕರ ಕೆರೆ ನೀರು ಗುಡ್ಡು ನೀರು ಕುಡಿತಿದ್ವಿ. ಏನಮ್ಮ ಕಾಲಾಗೆ ಮುಳ್ಳೆಟ್ರೆ ಈಗ ಯಾರು ಬರೀ ಬಾತ್ರೂಮ್ ಅಲ್ಲಿ ಚಪ್ಪಲಿ, ಬೆಡ್ರೂಮ್ ನಲ್ಲಿ ಚಪ್ಪಲಿ. ಅವಾಗ ಮುಳ್ಳು ಬಕ್ಕಂತಿದ್ವಿ, ಪಿನ್ನ ಬರ್ತವಲ್ಲ, ಪಿನ್ನ ಹಿಂಗ್ ಬಕ್ಕಂತು ಇದು ಬರ್ತವಲ್ಲ ಉಳ್ಗಡ್ಡಿ ಹಿಂಗ್ ಕಿತ್ಕೊಂತ ಇದ್ವಿ. ಅಂತ ಕಾಲ ತಾಯಿ ಸತ್ಯವಾಗಲ್ಲ ಅನುಭವಿಸಿದ್ವಿ ನಾವು. ಏನಮ್ಮ ನಾವೇ ಹುಟ್ಟ ದೊಡ್ಡ ಶ್ರೀಮಂತರ ಮಕ್ಕಳಲ್ಲ. ಇವತ್ತು ಬಡವರ ಬದುಕು ಹಸನಾಗಬೇಕಂದ್ರೆ ಮೋದಿಜಿಯವರು ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ. ತಾಯಿ ನಿಮಗೆ ಕೇಳ್ತೀನಿ, ಈ ತಿಂಗಳ 2,000 ಬರುತ್ತಾ? ಇಲ್ಲ ಬರಲ್ತಾನೆ, ತಿಂಗಳ ಬರಲ್ಲ. ಹೌದನಮ್ಮ, ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದ್ರು. ನಾವು ಯಾರನ್ನೇ ಟೀಕೆ ಮಾಡಕ್ ಇಲ್ಲಿ ಬಂದಿಲ್ಲ. ತಿಂಗಳ ಅಮೌಂಟ್ ಬರುತ್ತೇನಮ್ಮ. ಗೃಹಲಕ್ಷ್ಮಿ ಅಂದ್ರು ಏನಮ್ಮ, ಯಾವಾಗ ಬಂತು ಯಾವಾಗ ಬಂತು, ನಾಳೆ ಬಾ ಅಂತಾರೆ. ಹೌದನಮ್ಮ. ಶಕ್ತಿ ಬಸ್ಸು ಅತ್ತೆ ಮನೆಗೆ ಹೋಗ್ಬೋದು, ಮಾವ ಮನೆಗೆ ಹೋಗ್ಬೋದು, ಮಣಿಪಾಲಿಗೆ ಹೋಗ್ಬೋದು, ಅಲ್ಲಿಗೆ ಬಸ್ಗಳದವನ್ನ ತಾಯಿ ನಿಮಗೆ. KSRTC ಬಸ್ಗಳದವ ಇಲ್ಲ ಏನಮ್ಮ. ಇನ್ನ 3ನೇದು ಗೃಹ ಜ್ಯೋತಿ ವಿದ್ಯುತ್. ಇಲ್ಲಿ ವಿದ್ಯುತ್ ಬಿಲ್ ಯಾರು ಕಟ್ತೀರಿ? ಮೊದಲು ತಿಂಗಳಿಗೆ ಎಷ್ಟು ಬರ್ತಿತ್ತು? ಎಷ್ಟು ಬರ್ತತ್ತಪ್ಪ? ಕ್ಲಾಸ್ ಕೊಡಿ ಒಂದ್ ನಿಮಿಷ. ಕರೆಂಟ್ ಬಿಲ್ಲು ಎಷ್ಟಮ್ಮ? ಈಗ ಎಷ್ಟು ಕಟ್ತೀರಿ ನೋಡಮ್ಮ. ಗೃಹ ಜ್ಯೋತಿ ವಿದ್ಯುತ್ ಫ್ರೀ ಉಚಿತ ಅಂದ್ರೆ ಹೌದಾನೆ. ಕಾಕಾ ಪಾಟೀಲ್ ನಿನಗೆ ನಮ್ಮ ಸಿದ್ದರಾಮಯ್ಯನವರು ಬಹಳ ಜನ, ನಾನೇ ಸಿದ್ದರಾಮಯ್ಯನವರು ಏನಮ್ಮ. ಸಿದ್ದರಾಮಯ್ಯರು ಅವ್ರು ಏನ್ ಹೇಳಿದ್ರು, ಕಾಕಾ ಪಾಟೀಲ್ ನಿನಗೂ ಫ್ರೀ, ನನಗೂ ಫ್ರೀ, ನನ್ನ ಹೆಂಡತಿಗೂ ಫ್ರೀ, ಬಸ್ಸು ಫ್ರೀ, ಉಚಿತ ವಿದ್ಯುತ್ ಅವರು. 125 ರೂಪಾಯಿ ಎಷ್ಟು ಕಟ್ತೀರ ಮತ್ತೆ? 125 ಬರ್. ಈಗ ಎಷ್ಟು ಕಟ್ತೀರಿ? 250. ಕೆಲವರು ಒಂದು ಡಬಲ್ ಕಟ್ತಾರೆ, ಒಂದಕ್ಕೆ 4 ಪಟ್ಟು ಕಟ್ತಾರೆ. ಎಲ್ಲಿ ಕಡಿಮೆ ರೇಟ್ ಮಾಡಿಲ್ಲ. ಏನಮ್ಮ ಇನ್ನ ಬಸ್ಗಳಿಲ್ಲ. ಯುವನಿಧಿ ಯುವಕರು ಯಾರಿಗ್ಯಾರು ಯುವನಿಧಿ ಬರ್ತಾ ಇದೆಯಾ? ಯಾರು ಓದಿರೋರು ಯಾರಿದ್ರು ಇಲ್ಲಿ? ಯುವನಿಧಿ ಕೊಡ್ತಾ ಇದಾರ? ಯುವನಿಧಿ ಕೊಟ್ಟಿಲ್ಲ. ಸರ್ಕಾರ ವಿಫಲವಾಗಿದೆ ತಾಯಿ.